ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿದೆ. ಅದರ ಯಾತ್ರೆಯನ್ನು ನಾವು ಕೈಗೊಂಡು ಇವತ್ತು 20ನೇ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಮಂದಾರಗಿರಿ ಪರ್ವತ. ಈ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತೆ, ಏಕೆಂದರೆ ಇದೊಂದು ಟೂರಿಸ್ಟ್ ಸ್ಪೇಸ್ ಆಗಿ ತುಂಬ ಪ್ರಸಿದ್ಧಿ ಆಗಿದೆ. ಬನ್ನಿ ಈ ದೇವಸ್ಥಾನಕ್ಕೆ ಒಳಗಡೆ ನೋಡಿ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ. ಜೈನ ಧರ್ಮದ ಬಗ್ಗೆ ನಾವು ತಿಳಿತಾ ಬಂದರೆ, ಜೈನ ಧರ್ಮ ಹುಟ್ಟಿದ್ದು ಒಂದು ಹಿಂದೂ ಧರ್ಮದಿಂದ ಒಂದು ಅಂಶವಾಗಿ. ಈ ಧರ್ಮದ ಪ್ರಮುಖ ಉದ್ದೇಶ ಅಂತಂದರೆ ಶಾಂತಿ ಮತ್ತು ಸತ್ಯ, ಅಹಿಂಸೆ, ಬ್ರಹ್ಮಚಾರ್ಯ. ಬನ್ನಿ ಇಲ್ಲಿನ ಪುರೋಹಿತರಿದ್ರೆ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಪಂಡಿತ್ ಅಂತ ಹೇಳಿ. ಓಕೆ, ಇಲ್ಲಿನ ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡಿ. ಖಂಡಿತ. ಇದು ಬಂದು 1000 ವರ್ಷ ಆಗಿರ್ತಕ್ಕಂಥದ್ದು. ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮೂಲ ನಾಯಕರು ಚಂದ್ರಪ್ರಭು ತೀರ್ಥಂಕರರು. ಇವರು ವಿಶ್ವಕ್ಕೆ ಶಾಂತಿ ಮತ್ತು ಅಹಿಂಸಾವಾದಿಗಳು. ಯಾವ ಪ್ರಾಣಿ ಪಕ್ಷಿಗಳನ್ನ, ಗಿಡಮರಗಳನ್ನ, ಮನುಷ್ಯನ ಹಿಂಸೆ ಮಾಡಬಾರ್ದು ಅಂತಕ್ಕಂಥ ಜೈನ ಧರ್ಮದ ಮುಖ್ಯ ಉದ್ದೇಶ. ಹಾಗಾಗಿ 1000 ವರ್ಷದ ಹಿಂದೆ ಇದೊಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಮತ್ತು ರೀಪ್ರತಿಷ್ಠಾಪನೆ 2020ನಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ. ಇದು ಶಾಮಯಕ್ಷ, ಜ್ವಾಲಾಮಾಲಿನಿ ಯಕ್ಷಿ. ಇಲ್ಲಿ ಅಂಕಣದಲ್ಲಿ ನವಗ್ರಹರಿದ್ದಾರೆ. ಸೂರ್ಯ, ಶನಿ, ರಾಹು, ಕೇತು, ಶುಕ್ರ, ಬುಧ, ಗುರು, ಮಂಗಳ ನವಗ್ರಹ ಇದೆ. 10 ಕಂಬಗಳು. ಮೊದಲಿಗೆ ಮಾಮೂಲಿ ಕಂಬದಲ್ಲಿ ಇತ್ತು. ಅದನ್ನು ರಿನಿವೇಷನ್ ಮಾಡಿದ ನಂತರ ಇದನ್ನೆಲ್ಲ ಮಿಷನ್ನ ಒಳಗಡೆ ಟರ್ನ್ ಮಾಡಿಸಿ ಅದನ್ನು ಆಸಿಡ್ ವಾಶ್ ಮಾಡಿಸಿ ಇದನ್ನು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ನಮ್ಮ ಯುಗಳ ಮುನಿಗಳು ಅಮರಕೀರ್ತಿ ಅಮೋಕೀರ್ತಿ ಮಹಾರಾಜರು 2020ನಲ್ಲಿ ಇದನ್ನು ರಿನಿವೇಷನ್ ಮಾಡಿದ್ರು. ಅದಕ್ಕಿಂತ ಮುಂಚೆ ವೀರೇಂದ್ರ ಹೆಗ್ಗಡೆ ಅವರ ಕಡೆಯಿಂದ ಇದು ಧರ್ಮೋದ್ಧಾರ ಟ್ರಸ್ಟಿಂದ ಈ 4 ಬಸದಿಗಳು ಜೀರ್ಣೋದ್ಧಾರ ಆಗಿದೆ. ಇಲ್ಲಿ ಒಟ್ಟು 4 ದೇವಸ್ಥಾನಗಳಿದ್ದು ಒಂದೊಂದನ್ನು ಪರಿಚಯ ಮಾಡ್ತಾ ಹೋಗೋಣ. ಈಗ ಒಂದಾಗಿದೆ, 2ನೇ ಟೆಂಪಲ್ಗೆ ನಾವು ಬರ್ತಾ ಇದ್ದೇವೆ. ಬನ್ನಿ ನೋಡೋಣ. ಇದು 2ನೇ ಬಸದಿ, ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಗಳು. ಇದರಲ್ಲಿ 12 ಕಂಬಗಳಿದೆ. 2ನೇ ಬಸದಿ ಇದು ಪಾರ್ಶ್ವನಾಥ ತೀರ್ಥ. 23ನೇ ತೀರ್ಥಂಕರರು ಪಾರ್ಶ್ವನಾಥ ತೀರ್ಥಂಕರರು. ಈ ಕಡೆ ಬಂದು ಯಕ್ಷಿಗಳಂತೆ ಧರಣೇಂದ್ರ ಯಕ್ಷ, ಪದ್ಮಾವತಿ ಯಕ್ಷಿ. 24ನೇ ತೀರ್ಥಂಕರು ಮಹಾವೀರರಾಗಿರ್ತಾರೆ, ಕಡೆಯ ತೀರ್ಥಂಕರಾಗಿರ್ತಾರೆ. ಬನ್ನಿ, ಇದು 3ನೇ ಬಸದಿ. ಇದು ಸಹ ನೀಲವರ್ಣ ಪಾರ್ಶ್ವನಾಥ ತೀರ್ಥಂಕರ, ಖಡ್ಗಾಸನ ಮೂರ್ತಿ ಪಾರ್ಶ್ವನಾಥ ತೀರ್ಥಂಕರರು. 12 ಕಂಬಗಳಿದೆ. ಇದು ಜೀರ್ಣೋದ್ಧಾರಕ್ಕಿಂತ ಮುಂಚೆ ಶಿಥಿಲವಾಗಿತ್ತ. ಹೌದೌದು, ತುಂಬ ಶಿಥಿಲವಾಗಿತ್ತು. ಇದು 4ನೇ ಮಂದಿರ, ಜಿನವಾಣಿ ಮಂದಿರ ಅಂತ. ಬನ್ನಿ ಒಳಗಡೆ ನೋಡೋಣ. ಶ್ರುತಸ್ಕಂದ ಜಿನವಾಣಿ ಅಂತ ಹೇಳಿ ಜಿನವಾಣಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಟ್ಟು 6 ಅಂಗಗಳಿದೆ. ಒಂದು ಭಾಗದಲ್ಲಿ 7 ಅಂಗ ಇದೆ. 2ನೇ ಅಂಕಣದಲ್ಲಿ 6 ಭಾಗಗಳಿದ್ದಾವೆ. 3ನೇ ಅಂಕಣದಲ್ಲಿ 7 ಅಂಗಗಳಿದೆ. ಅಂದರೆ ಶ್ರುತಸ್ಕಂದ. ಇದು ಸಹ ಪುರಾತನವಾಗಿರ್ತಕ್ಕಂಥ ದೇವಾಲಯ. ಇಲ್ಲೊಂದು ಶಿಲಾಶಾಸನ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದೊಂದು ತುಂಬ ಪುರಾತನವಾಗಿರ್ತಕ್ಕಂಥ ಇದೊಂದು ಶಾಸನ. ಇದರ ಬಗ್ಗೆ ಕರೆಕ್ಟಾದ ಮಾಹಿತಿ ನಮಗಿನ್ನೂ ತಿಳಿದಿಲ್ಲ. ಯಾಕೆಂದರೆ ಕನ್ನಡದಲ್ಲಿ ತರ್ಜುಮೆ ಮಾಡಿ ಅದನ್ನು ಮಾಡಬೇಕಂತ ಹೇಳಿ ಅದು ನನಗೆ ಪೋಸ್ಟ್ಪೋನ್ ಆಗ್ತಾಯಿದೆ. ಹಾಗಾಗಿ ಇದು ಕನ್ನಡ ಮತ್ತು ಸಂಸ್ಕೃತ ಮತ್ತು ಹಳಗನ್ನಡ ಮಿಕ್ಸಲ್ಲಿ ಇರ್ತಕ್ಕಂಥದ್ದು. ತುಂಬ ಹಳೆ ಶಾಸನ, 928 ವರ್ಷ ಮೇಲ್ಗಡೆ ನೋಡಿ ಭಗ್ನ ಆಗಿದೆ. ಅಹಿಂಸೋ ಪರಮೋ ಧರ್ಮ ಅಂತಕ್ಕಂಥದ್ದು. ಒಂದು ಭಾಗದಲ್ಲಿ ಹಸು ಹಾಲನ್ನು ಕುಡಿಸ್ತಕ್ಕಂಥದ್ದು. ತೀರ್ಥಂಕರವರು ಆನೆ. ಧರ್ಮಸ್ಥಳದ ವಿಷಯವಾಗಿ ಅಪಪ್ರಚಾರ ನಡೀತಾ ಇದೆ, ಅದ್ರ ಬಗ್ಗೆ ನಿಮ್ಮೆರಡು ಅನಿಸಿಕೆಗಳು? ತುಂಬ ಖಂಡನೀಯ. ಯಾಕೆಂತಂದರೆ ವೀರೇಂದ್ರ ಹೆಗ್ಗಡೆಯವರು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ವಿಶ್ವಮಾನವರಾಗಬೇಕಾಗಿತ್ತು. ಅವರು ಖಂಡಿತ ಆಗ್ತಾರೆ, ಅದು ನಮಗೆ ನಂಬಿಕೆ ಇದೆ. ಹಾಗಾಗಿ ಅವ್ರ ಬಗ್ಗೆ ತುಂಬ ಅವಹೇಳನಕಾರ ಮಾತುಗಳನ್ನು ಹಾಡಿ ನಮ್ಮ ಸರ್ಕಾರದವರು ಸಹ ನಾವೆಲ್ಲರೂ ಖಂಡಿಸ್ಬೇಕು ಅದನ್ನು. ನಾವೆಲ್ಲರೂ ಒಂದು ಬಾರಿ ಹೋಗಿ ಧರ್ಮಸ್ಥಳಕ್ಕೆ ನಮ್ಮ ಸಂಘದಿಂದ ಎಲ್ಲರೂ ಜೈನ ಸಮುದಾಯದವರು ಸಹ ಹೋಗಿ ಮನೆಯೆಲ್ಲ ಹೋಗಿ ಅವ್ರಿಗೆ ಸಮಾಧಾನ ಹೇಳಿ ನಾವೆಲ್ಲರೂ ಇದ್ದೀವಿ ಅಂಥೇಳಿ, ಅವ್ರು ಕೂಡ ಇದ್ದೀವಿ ಅಂತೇಳಿ ಹೇಳಿ ಬಂದಿದ್ದೇವೆ. ಹಾಗಾಗಿ ಇದು ತುಂಬ ಖಂಡನೀಯ. ನಾವು ಖಂಡಿಸ್ಬೇಕು ಇದನ್ನು. ಎಲ್ಲ ಸಮಾಜ ವರ್ಗದವರು ಅವ್ರು ಮಾಡಿರ್ತಕ್ಕಂಥ ವಿಶಿಷ್ಟ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಧರ್ಮದ ಬಗ್ಗೆ ಅವರು ಧರ್ಮೋ ರಕ್ಷಿತಃ ಅಂತ ಹೇಳಿ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತು ಆಪಾದನೆ ಮಾಡ್ತಾ ಇದ್ದಾರೆ. ಇದು ನಾವು ಎಲ್ಲರೂ ಸಹ ಖಂಡಿಸಬೇಕಾದಂಥ ವಿಷಯ. ನಾವೆಲ್ಲರೂ ಮುಂದೆ ಅವ್ರ ಜೊತೆಗಿದ್ದೀವಿ ಅಂತ ಹೇಳಿ ನಾವೆಲ್ಲರೂ ಎಲ್ಲ ಸಂಘದವರು ಸಹ ನಾವು ಭರವಸೆ ಕೊಡ್ತೀವಿ. ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ತಮಗೆಲ್ರಿಗೂ ಗೊತ್ತಿರೋ ವಿಚಾರ. ಒಂದೇ ಕ್ಷೇತ್ರ ಅಲ್ಲ, ಮಹಿಳೆಯರಿಗೋಸ್ಕರ ಆಗಿ
ಮತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗಲಿ ಎಲ್ಲ ರೀತಿಯಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸಹ ಅವರು ಒಂದು ಮುಂದಾಳತ್ವವನ್ನು ವಹಿಸಿ ಎಲ್ರಿಗೂ ತುಂಬ ಸಹಾಯ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಅದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ಅವಹೇಳನಕಾರ ಮಾತುಗಳನ್ನು ಆಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೆಗ್ಡೆ ಅವ್ರಿಗೆ ಒಂದು ಇನ್ನೂ ಉನ್ನತ ಮಟ್ಟದ ಯಾಕೆಂದರೆ ಒಳ್ಳೆಯದಾಗೋದು ಕೆಟ್ಟದಾಗಿ ಒಳ್ಳೇದಾಗುತ್ತಂತೆ ಮನುಷ್ಯನಿಗೆ. ಮೊನ್ನೆ ಯಾರೋ ಒಬ್ರು ಹೇಳಿದ್ರು ಭಾರತ ರತ್ನ ಕೊಡಬೇಕು ಅವರಿಗೆ. ಖಂಡಿತ ಅದರಲ್ಲಿ ಮಾತೇ ಇಲ್ಲ. ಭಾರತ ರತ್ನ ಕೊಡ್ತಕ್ಕಂಥದ್ದು ಖಂಡಿತ. ಯಾಕೆಂತಂದರೆ ಅವ್ರು ಮಾಡಿರೋ ಕಾರ್ಯಗಳು ಮಿತಿಮೀರಿ ಮಾಡಿದ್ದಾರೆ. ಆ ಕಾರ್ಯಕ್ರಮಗಳನ್ನು ಎಲ್ಲ ಕ್ಷೇತ್ರದಲ್ಲೂ ಸಹ ಅವರು, ಆದರೆ ಎಲ್ಲೂ ಕೂಡ ಪ್ರಚಾರನ ತಗೊಂಡಿಲ್ಲ ಅವರು. ಹೌದು, ಖಂಡಿತ, ಅದು ಸತ್ಯ. ಎಲ್ಲೂ ಕೂಡ ಪ್ರಚಾರನ ತಗೊಂಡಿಲ್ಲ, ಅದನ್ನೇ ಅಪಪ್ರಚಾರವಾಗಿ ಬಳಸ್ಕೊಂಡಿದ್ರು. ಇನ್ ಮುಂದೆ ಆದ್ರೂ ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಬರ್ತವೆ ನೋಡಿ ನಂಬೋಕ್ಕಿಂತ ಮುಂಚೆ ಒಂದ್ಸಲ ವೆರಿಫೈ ಮಾಡಿ ಯಾರು ಏನು ಅಂತ ಹೇಳಿದ್ದು. ಅವರು ದೇವಮಾನವರು ಅಂತ ಎಷ್ಟೋ ಜನ ನಂಬಿದ್ದಾರೆ, ಅಂತರ ಮೇಲೆ ಅಪಪ್ರಚಾರ ಬಂದಿದೆ. ಧನ್ಯವಾದ ಸ್ವಾಮಿ. ಓಕೆ ಸರ್, ಆಯಿತು, ತುಂಬ ಒಳ್ಳೆಯದು.